ಮ್ಯಾನ್ ಚಿನ್ನಯ್ಯನ ಮೊಬೈಲ್ನಲ್ಲಿ ರಹಸ್ಯ ಅಡಗಿದೆಯಾ? ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೊಬೈಲ್ ರಿಟ್ರೀವ್ ಮಾಡ್ಕೊಳ್ಬೇಕು, ಡೇಟಾ ರಿಟ್ರೀವ್ ಮಾಡಬೇಕು ಅಂತ ಹೇಳಿ SIT ತೀರ್ಮಾನವನ್ನು ಮಾಡಿದೆ. ಮೊಬೈಲ್ನ ಡೇಟಾ ರಿಟ್ರೀವ್ನಿಂದಾಗಿ ಬುರುಡೆ ತಂಡ, ಇದರ ಚಿನ್ನಯ್ಯನ ಹಿಂದೆ ಯಾರಾದರೂ ಇದ್ದರೆ ಆ ಇಡೀ ತಂಡದ ರಹಸ್ಯ ಇದರಲ್ಲಿ ಬಯಲಾಗಬಹುದಾ? ಚಿನ್ನಯ್ಯ ಯಾರೊಂದಿಗೆ ಸಂಪರ್ಕದಲ್ಲಿ ಇದ್ದದ್ದು, ಯಾರಿಂದ ಏನಾದರೂ ಆದೇಶಗಳು ಬಂದಿದೆಯಾ? ಈ ಥರ ಮಾಡಬೇಕು, ಈ ಥರ ಹುಡುಕದಂತೆ ಮಾಡಬೇಕು, ಈ ಥರ ಹೇಳಬೇಕು, ಈ ವಿಚಾರಗಳು ಪ್ರತಿದಿನ ಚಿನ್ನಯ್ಯನಿಗೆ ಯಾರಿಂದ ಆದರೂ ಆದೇಶಗಳು ಬಂದು ಆ ಪ್ರಕಾರ ಚಿನ್ನಯ್ಯ ನಡೆದುಕೊಂಡಿದ್ದ? ಷಡ್ಯಂತ್ರ ಏನಾದರೂ ಇತ್ತ? ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಸಿಕ್ಕಿದ್ದಂಥ 2 ಮೊಬೈಲ್ಗಳಿದ್ವು. ಚಿನ್ನಯ್ಯ ಉಳಿದುಕೊಂಡಿದ್ದಂಥ ಕೋಣೆಯಲ್ಲಿ ಮೊಬೈಲ್ಗಳು ಸಿಕ್ಕಿದ್ವು. ಮೊಬೈಲ್ಗಳನ್ನು ಇದೀಗ ತೆಗೆದುಕೊಂಡಿದ್ದಾರೆ. ಡೇಟಾ ರಿಟ್ರೀವ್ ಮಾಡಬೇಕು ಅಂಥೇಳಿ SIT ತೀರ್ಮಾನವನ್ನು ಮಾಡಿದೆ. ಅದರ ಸಾಮಾನ್ಯವಾಗಿ ಮೊಬೈಲಲ್ಲಿದ್ದಂಥ ಮಾಹಿತಿಯನ್ನು ಇಟ್ಕೊಳ್ಳಲ್ಲ, ಡಿಲೀಟ್ ಮಾಡಿಬಿಟ್ಟಿರ್ತಾರೆ, ಅಳಿಸಿಬಿಟ್ಟಿರ್ತಾರೆ. ಅದನ್ನು ಅದ್ರ ದೊಡ್ಡ ವಿಷಯ ಏನಲ್ಲ. ಡೇಟಾ ರಿಟ್ರೀವ್ಗೆ ಕೊಟ್ಟಾಗ ಅದನ್ನು ಎಲ್ಲ ಡೇಟಾ, ಅದು ವಾಟ್ಸಪ್ಪಿಂದ ಹಿಡಿದು ಏನೇನು ಡೇಟಾಗಳು, SMS-ಗಳ, ಕಾರ್ಯಗಳ, ಇನ್ನೊಂದ ಮತ್ತೊಂದ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಯಾವ್ದಾದ್ರು ನಂಬರ್ ಸಿಕ್ಕರೆ ಸಾಕಾಗುತ್ತೆ. ಅದರಲ್ಲಿ ಆ ನಂಬರ್ ಇಟ್ಕೊಂಡ್ರೆ, ಈಗ ಒಂದು ನಂಬರು, ಈ ನಂಬರಿಂದ ಯಾರ ಕರೆ ಹೋಗಿದೆ ಅಂತ ಅದು ಎಲ್ಲ ಸಿಗಬಹುದಾಗುತ್ತೆ. ಹಾಗಾಗಿ ಆ ಡೇಟಾ ರಿಟ್ರೀವ್ ಮಾಡಿದ್ರೆ ಮಾಹಿತಿ ಸಿಗಬಹುದೇನೋ ಅಂಥೇಳಿ SIT ಡೇಟಾ ರಿಟ್ರೀವ್ನ ಹಿಂದೆ ಬಿದ್ದಿದೆ.